ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೊಂದು ಈಸಿಯಾಗಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ದಹಿ ಟೋಸ್ಟನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾಡಲಿಕ್ಕೆ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮಾಡಿ ಟ್ರೈ ಮಾಡಿ ನೋಡಿ. ಬೇಕಾಗೋದು ಫಸ್ಟು ಒಂದು ಮುಕ್ಕಾಲು ಲೋಟ ರವೆಗೆ ಒಂದು ಅರ್ಧ ಲೋಟ ಆಗಷ್ಟು ಮೊಸರು ಸೇರಿಸ್ಬಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತಂದರೆ, ನೀವು ಎಷ್ಟು ರುಚಿಗೆ ಬೇಕಾಗಷ್ಟು ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಇದು ನಾನು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಸಕ್ಕರೆ, ಬ್ರೌನ್ ಶುಗರು ಸ್ವಲ್ಪ ಸೇರಿಸಿದೆ. ಇದಿಷ್ಟು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ಬಿಡಿ. ಫಸ್ಟು ಉಪ್ಪು, ಖಾರ, ಸಕ್ಕರೆ ಎಲ್ಲ ಬೆರೀತಿವಾಗ. ಈಗ ನಾವೇನು ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ಬೇಕಾದರೆ ಇನ್ನು ನೀರು ಮಾಡ್ಕೊಳ್ಬೋದು. ಗಟ್ಟಿ ಇದನ್ನು ಇದು ಮಾಡೋಕ್ಕಾಗಲ್ಲ, ಪೇಸ್ಟ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೂರು ನೀರು ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಬೇಕಾಗೋ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೋದು. ಅದಕ್ಕೆ ಟೊಮೆಟೊ ಒಂದು ಚಿಟಿಕೆ ಚಾಟ್ ಮಸಾಲನೂ ಹಾಕ್ಕೊಳ್ಳಿ. ಆಮೇಲೆ ಟೊಮೆಟೊ, ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ ಒಂದು ಅರ್ಧ, ಟೊಮೆಟೊ ಒಂದೆರಡು, ಈರುಳ್ಳಿ ಒಂದು, ಇಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ. ಎಷ್ಟು ಹೆಲ್ದಿನೂ ಆಗೋಯಿತು. ತರಕಾರಿಗಳು ಬೇಕಾದಷ್ಟು ಬೀಳುತ್ತೆ, ಹಾಗಾಗಿ ಹೆಲ್ದಿ ಅನಿಸುತ್ತೆ. ತುಪ್ಪ ಸವರ್ಬಿಟ್ಟು ಇದಕ್ಕೆ ತವ ಇಟ್ಬಿಟ್ಟು ಆಮೇಲೆ ನಾವು ಏನು ಮಾಡಬೇಕಂತಂದರೆ, ಬ್ರೆಡ್ನ ಒಂದು ಸೈಡಿಗೆ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹೀಗೆ ನೋಡಿ ಹಚ್ಚಿಬಿಟ್ಟು, ಸ್ವಲ್ಪ ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು, ತೆಳ್ಳಗೆ ಬರುತ್ತೆ. ಸ್ವಲ್ಪ ಬಾಯಿಗೆ ಬರಲಿ ಅಂತ ಇದ್ದರೆ ಹೀಗೆ ಹಾಕ್ಕೋಬೋದು. ಈ ಥರ ಅದನ್ನೇ ಅಡಿ ಇಟ್ಕೊಂಡ್ಬಿಟ್ಟು ಬೇಯಿಸಬೇಕು. ಹೀಗೆ 2 ಬ್ರೆಡ್ಗೂ ನಾನು ಮಾಡ್ಕೊಂಡ್ಬಿಟ್ಟು ಎರಡನ್ನೂ ಹಾಗೆ ತಲೆ ಅಡಿ, ಅದನ್ನೇ ಯಾವ್ದು ನಾವು ಸೈಡ್ ಹಚ್ಚಿರ್ತೀವೋ ಅದೇ ಕೆಳಗೆ ಬರೋ ಹಾಗೆ ಮಾಡಿಕೊಳ್ಬೇಕು. ಮೇಲಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನನ್ನು ಬೇಕಾದರೂ ನೀವು ಹಾಕ್ಕೊಂಡ್ಬಿಟ್ಟು ಎರಡೂ ಕಡೆನೂ ಈಕ್ವಲ್ ಆಗಿ ಚೆನ್ನಾಗಿ ಬ್ರೌನಿಷ್ ಆಗೋ ಹಾಗೆ ಎರಡೂ ಕಡೆನೂ ಮಗ್ಚಿ ಇದರಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ. ಈ ಥರ ಇಷ್ಟಾದರೆ ಸಾಕು. ಹೀಗೆ ಎರಡೂ ಕಡೆ. ಈ ಮತ್ತೊಂದು ಸೈಡ್ ಏನೂ ಇಲ್ಲ, ಜಸ್ಟ್ ಒಂದೇ ಸೈಡ್ ಅಷ್ಟೇ ನೀವು ಅದನ್ನು ಇದು ಮಾಡೋದು. ಸೊ ಅದು ಮಾಡಿದರೆ ಹೀಗೆ ಚೆನ್ನಾಗಿ ಸ್ವಲ್ಪ ಇಲ್ದಿರ ಹಸಿ ಅನಿಸುತ್ತೆ. ಒಂಚೂರು ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿರೋ ದಹಿ ಸ್ಯಾಂಡ್ವಿಚ್ ರೆಡಿ. ನೀವು ಸಹ ಖಂಡಿತ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.